ಇನ್ನು ರೇಣುಕಾಸ್ವಾಮಿ ಹತ್ಯೆ ಸಂಬಂಧಪಟ್ಟ ಹಾಗೆ ದಿನದಿನಕ್ಕೂ ಕೂಡ ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. ಈಗಾಗಲೇ FSL ರಿಪೋರ್ಟ್ 70% ತಲುಪಿದ್ರೆ 30% ಬಾಕಿ ಇದೆ. ಆದರೆ ಈ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ನ ಕೇಸ್ನಲ್ಲಿ ಕೊಲೆ ನಂತರ ಸಾಲು ಸಾಲು ಸಾಕ್ಷ್ಯನಾಶಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಮತ್ತೊಂದು ಸಾಕ್ಷ್ಯನಾಶದ ವಿಚಾರ ಬಯಲಾಗ್ತಾ ಇದೆ. ಏನಪ್ಪಾ ಈಗ ಸದ್ಯಕ್ಕೆ ಇವರು ಮಾಡಿರೋದು ಅಂದ್ರೆ ಅವತ್ತು ಮಾಡಿರುವಂತಹ ಕೆಲಸ ಅಂತಂದ್ರೆ ಕೊಲೆಯ ನಂತರ ಸಾಕ್ಷ್ಯನಾಶ ಮಾಡೋಕೆ ಇವರು ಎಷ್ಟೆಲ್ಲಾ ಪ್ರಯತ್ನ ಪಟ್ಟಿದ್ರು. ಅದರಲ್ಲಿ ಈ ಬಟ್ಟೆಗಳ ವಿಚಾರ, ಈ ಮೃತದೇಹವನ್ನ ಸಾಗಿಸಿದ್ದಂತ ಇಬ್ಬರು ಆರೋಪಿಗಳು ವೃಷಭಾವತಿ ನದಿ ಏನಿದೆ ಅಲ್ಲಿಗೆ ಹಳೆ ಬಟ್ಟೆಯನ್ನು ಎಸೆದು ಹೊಸ ಬಟ್ಟೆಯನ್ನ ಖರೀದಿ ಮಾಡ್ತಾರೆ. ವೃಷಭಾವತಿಗೆ ಈ ಬಟ್ಟೆಯನ್ನು ಎಸೆದು ತಾವು ಧರಿಸಿದ್ದ ಬಟ್ಟೆ ಎಸೆದಿದ್ದಂತ ಲಕ್ಷ್ಮಣ್ ಮತ್ತು ನಾಗರಾಜ್ ಸಾಕ್ಷಿ ನಾಶಪಡಿಸೋದಕ್ಕೆ ಬಟ್ಟೆಗಳನ್ನ ವೃಷಭಾವತಿ ನದಿಗೆ ಎಸೆದಿರ್ತಾರೆ. ಅದಾದ್ಮೇಲೆ ಹೊಸ ಬಟ್ಟೆ ಖರೀದಿ ಮಾಡಿದ್ದಾರೆ. RR ನಗರದ ಟ್ರೆಂಡ್ಸ್ನಲ್ಲಿ ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರು. ಅದಕ್ಕೋಸ್ಕರನೇ ಅಲ್ಲೂ ಕೂಡ ಹೋಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ದು, ಚೆಕ್ ಮಾಡಿದ್ದು. ನಂತರ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಐಡಿಯಲ್ ಹೋಮ್ ಲೇಔಟ್ನ ಗಣೇಶ ದೇವಸ್ಥಾನಕ್ಕೆ. ಇಷ್ಟೆಲ್ಲ ಮಾಡಿದ್ಮೇಲೆ ದೇವರ ಬಳಿ ಕೂಡ ಹೋಗಿದ್ದಾರೆ ಇವರು, ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಆದರೆ ಇವರು ಸಾಕ್ಷಿ ಯಾವುದು ಉಳಿಬಾರ್ದು, ಏನಾದರೂ ಆ ಬಟ್ಟೆ ಹಾಕೊಂಡಿದ್ರೆ ಅದರಲ್ಲಿ ರಕ್ತದ ಕಲೆ ಆದಿದ್ದು ಅಂತ ಏನಾದರೂ ಪ್ರೂಫ್ ಸಿಕ್ಬಿಡುತ್ತೆ ಅಂಥೇಳಿ ನಂತರ ವೃಷಭಾವತಿ ನದಿಗೆ ಆ ಬಟ್ಟೆಯನ್ನು ಎಸೆದು ಹಳೆ ಬಟ್ಟೆಯನ್ನು ಟ್ರೆಂಡ್ಸ್ಗೆ ಬಂದು, ಏನು RR ನಗರ ಈ ಜಯಣ್ಣ ಸರ್ಕಲ್ ಬರೀ ಒಂದು ಟ್ರೆಂಡ್ಸ್ ಅಂಗಡಿ ಇದೆ, ಸೊ ಅಲ್ಲಿಗೆ ಬಂದು ಬಟ್ಟೆಯನ್ನು ಖರೀದಿ ಮಾಡಿದ್ದಾರೆ ಇವರು. ಲಕ್ಷ್ಮಣ್ ಮತ್ತು ನಾಗರಾಜ್ ತಾವು ಧರಿಸಿದ್ದಂಥ ಬಟ್ಟೆಯನ್ನು ಎಸೆದಿದ್ರು. ಅದಾದಮೇಲೆ ಅಲ್ಲಿ ಬಂದು ಹೊಸ ಬಟ್ಟೆಯನ್ನು ಖರೀದಿ ಮಾಡಿ ನಂತರ ಗಣೇಶ ದೇವಸ್ಥಾನಕ್ಕೆ ಹೋಗ್ತಾರೆ ಇವರು. ಒಂದು ಮರ್ಡರ್ ಆಗಿ ಆ ಬಾಡಿನ ಎಸೆದು ನಂತರ ಅಲ್ಲಿ ಐಡಿಯಲ್ ಹೋಮ್ ಬಳಿ ಇರುವಂಥ ಒಂದು ದೇವಸ್ಥಾನಕ್ಕೂ ಕೂಡ ಹೋಗಿದ್ದಾರೆ. ಸೊ ದಿನಗಳಂತೆ ಇವರ ಒಂದೊಂದೇ ಸಾಕ್ಷಿನಾಶ ಹೇಗಾದರೂ ಮಾಡಿ ನಾವೆಲ್ಲೂ ಕೂಡ ಲಾಕ್ ಆಗಬಾರ್ದು ಅನ್ನೋ ಭಾಳಷ್ಟು ಪ್ರಯತ್ನ ಪಟ್ಟರು. ಬಟ್ ಕಡೆಗೂ ಲಾಕ್ ಆಗಿ ಒದ್ದಾಡ್ತಿದ್ದಾರೆ ಈಗ.